ಸ್ನೇಹಿತರೆ, ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಷೇರು ತಗೊಳ್ಳುವಾಗ ಅದರ ಪ್ರೈಸ್ ₹1000 ಇರಬಹುದು. ಆದರೆ ಅದರ ಅಸಲಿ ಬೆಲೆ ಅಥವಾ ಫೇಸ್ ವ್ಯಾಲ್ಯೂ ಕೇವಲ ₹1 ಅಥವಾ ₹10 ಇರುತ್ತೆ. ಯಾಕೆ ಗೊತ್ತಾ? ನಮಸ್ಕಾರ, ನಾನು ನಿಮ್ಮ ಮಹೇಶ್. ಇವತ್ತು ನಾವು ಈ ಫೇಸ್ ವ್ಯಾಲ್ಯೂ ಅಂದ್ರೆ ಏನು, ಇದು ಸ್ಪ್ರೆಡ್ ಆದಾಗ ಏನಾಗುತ್ತೆ ಅನ್ನೋದನ್ನ ಸರಳವಾಗಿ ತಿಳಿಯೋಣ ಬನ್ನಿ. ಒಂದು ಉದಾಹರಣೆ ತಗೊಳ್ಳಿ. ಒಂದು ಬರ್ತ್ಡೇ ಕೇಕ್ ಬೆಲೆ ₹1000 ಇರಬಹುದು. ಆದ್ರೆ ಆ ಕೇಕ್ ಅನ್ನ 10 ಸಮಾನ ಭಾಗಗಳಾಗಿ ಮಾಡಿದರೆ ಪ್ರತಿಯೊಂದು ಭಾಗದ ಬೆಲೆ ₹100 ಅಲ್ವಾ? ಇದನ್ನೇ ಕಂಪನಿ ಭಾಷೆಯಲ್ಲಿ ಫೇಸ್ ವ್ಯಾಲ್ಯೂ ಅಂತಾರೆ. ಕಂಪನಿಯ ಒಟ್ಟು ಬಂಡವಾಳವನ್ನ ಈ ಫೇಸ್ ವ್ಯಾಲ್ಯೂ ಮೂಲಕವೇ ಲೆಕ್ಕ ಹಾಕ್ತಾರೆ. ಉದಾಹರಣೆಗೆ, ಕಂಪನಿ 1,00,000 ಷೇರುಗಳನ್ನ ₹10 ಫೇಸ್ ವ್ಯಾಲ್ಯೂಗೆ ಇಶ್ಯೂ ಮಾಡಿದರೆ ಕಂಪನಿಯ ಒಟ್ಟು ಕ್ಯಾಪಿಟಲ್ ₹10 ಲಕ್ಷ ಆಗುತ್ತೆ. ಸ್ನೇಹಿತರೆ, ನಮಗೆ ಡಿವಿಡೆಂಡ್ ಸಿಗೋದು ಫೇಸ್ ವ್ಯಾಲ್ಯೂ ಮೇಲೆ ಅಷ್ಟೇ. ಈಗ ಕಂಪನಿ 30% ಡಿವಿಡೆಂಡ್ ಘೋಷಣೆ ಮಾಡಿದೆ ಅಂದುಕೊಳ್ಳಿ. ಫೇಸ್ ವ್ಯಾಲ್ಯೂ ₹10 ಇದ್ರೆ ನಿಮಗೆ ₹3 ಸಿಗುತ್ತೆ. ಅದೇ ಫೇಸ್ ವ್ಯಾಲ್ಯೂ ₹2 ಇದ್ರೆ ನಿಮಗೆ ಕೇವಲ 60 ಪೈಸೆ ಸಿಗುತ್ತೆ. ಫೇಸ್ ವ್ಯಾಲ್ಯೂ ಯಾವತ್ತೂ ಬದಲಾಗಲ್ಲ. ಅಂದ್ರೆ ಸ್ಟಾಕ್ ಸ್ಪ್ಲಿಟ್ ಆದಾಗ ಮಾತ್ರ ಅದು ಚೇಂಜ್ ಆಗುತ್ತೆ. ನಿಮ್ಮ ಹತ್ತಿರ ₹10 ಫೇಸ್ ವ್ಯಾಲ್ಯೂ ಇರೋ ಒಂದು ಶೇರ್ ಇದ್ರೆ ಕಂಪನಿ ಅದನ್ನ 5 ಭಾಗಗಳಾಗಿ ಸ್ಪ್ಲಿಟ್ ಮಾಡಿದಾಗ ನಿಮ್ಮ ಹತ್ತಿರ ₹2 ಫೇಸ್ ವ್ಯಾಲ್ಯೂನ 5 ಷೇರುಗಳು ಬರುತ್ತವೆ. ಕಂಪನಿ ಷೇರುಗಳನ್ನ ಫೇಸ್ ವ್ಯಾಲ್ಯೂಗಿಂತ ಜಾಸ್ತಿ ಬೆಲೆಗೆ ಮಾರಿದ್ರೆ ಅದನ್ನ ಪ್ರೀಮಿಯಂ ಅಂತಾರೆ, ಕಮ್ಮಿಗೆ ಮಾರಿದ್ರೆ ಡಿಸ್ಕೌಂಟ್ ಅಂತಾರೆ. ಮಾರ್ಕೆಟ್ ನಲ್ಲಿ ನಾವು ನೋಡೋ ಬೆಲೆಗೂ ಈ ಫೇಸ್ ವ್ಯಾಲ್ಯೂಗೂ ಸಂಬಂಧ ಇರಲ್ಲ. ಒಬ್ಬ ರೀಟೇಲ್ ಇನ್ವೆಸ್ಟರ್ ಆಗಿ ನಾವು ಬರೀ ಶೇರ್ ಪ್ರೈಸ್ ನೋಡಬಾರದು. ಡಿವಿಡೆಂಡ್ ಲೆಕ್ಕ ಹಾಕುವಾಗ ಮತ್ತು ಸ್ಟಾಕ್ ಸ್ಪ್ಲಿಟ್ ಆದಾಗ ಕನ್ಫ್ಯೂಸ್ ಆಗಬಾರದು. ಅಂದ್ರೆ ಈ ಫೇಸ್ ವ್ಯಾಲ್ಯೂ ಬಗ್ಗೆ ನಮಗೆ ಗೊತ್ತಿರಲೇಬೇಕು. ನೆನಪಿಡಿ, ಫೇಸ್ ವ್ಯಾಲ್ಯೂ ಅಂದ್ರೆ ಕಂಪನಿಯ ಜನ್ಮ ಪತ್ರಿಕೆಯಲ್ಲಿರೋ ಬೆಲೆ. ಡಿವಿಡೆಂಡ್ ಮತ್ತು ಸ್ಪ್ಲಿಟ್ ಎರಡೂ ಇದರ ಮೇಲೆಯೇ ನಿರ್ಧಾರವಾಗುತ್ತೆ. ಸ್ನೇಹಿತರೆ, ಹಿಂದೂಸ್ತಾನ್ ಜಿಂಕ್ ಕಂಪನಿ 550% ಡಿವಿಡೆಂಡ್ ಘೋಷಣೆ ಮಾಡಿದೆ. ಅಂದ್ರೆ ಒಂದು ಶೇರಿಗೆ ₹550 ಸಿಗುತ್ತೆ ಅಂತಾನ? ಇಲ್ಲೇ ಇರೋದು ಅಸಲಿ ಟ್ವಿಸ್ಟ್. ಇವತ್ತು ನಾವು ಈ ಲೈವ್ ಎಕ್ಸಾಂಪಲ್ ಬಳಸಿ ಫೇಸ್ ವ್ಯಾಲ್ಯೂಗೂ ಮತ್ತು ನಮಗೆ ಬರೋ ಡಿವಿಡೆಂಡ್ ಹಣಕ್ಕೂ ಇರೋ ಸಂಬಂಧ ತಿಳಿಯೋಣ. ಯಾವುದೇ ಕಂಪನಿ ಪರ್ಸೆಂಟೇಜ್ಗಳಲ್ಲಿ ಲಾಭಾಂಶ ಘೋಷಿಸಿದಾಗ ಅದು ಯಾವಾಗಲೂ ಕಂಪನಿಯ ಫೇಸ್ ವ್ಯಾಲ್ಯೂ ಮೇಲೆ ಇರುತ್ತೆ. ಹಿಂದೂಸ್ತಾನ್ ಜಿಂಕ್ ನ ಫೇಸ್ ವ್ಯಾಲ್ಯೂ ಕೇವಲ ₹2. ಈಗ ಲೆಕ್ಕ ಹಾಕಿ, ₹2 550% ಅಂದ್ರೆ ಪ್ರತಿ ಶೇರಿಗೆ ನಮಗೆ ಸಿಗೋದು ಕೇವಲ ₹11. ಮಾರ್ಕೆಟ್ ಪ್ರೈಸ್ ಎಷ್ಟೇ ಇರಲಿ, ಕಂಪನಿ ಹಣ ಹಂಚೋದು ಮಾತ್ರ ಈ ಮುಖಬೆಲೆಯ ಆಧಾರದ ಮೇಲೆ. ಈಗ ಈ ₹11 ಎಲ್ಲರಿಗೂ ಸಿಗುತ್ತಾ? ಇಲ್ಲ. ಕಂಪನಿ ರಿಕಾರ್ಡ್ ಡೇಟ್ ಅಂತ ಫಿಕ್ಸ್ ಮಾಡುತ್ತದೆ. ಅಂದ್ರೆ ಆ ದಿನ ನಿಮ್ಮ ಡಿಮ್ಯಾಟ್ ಖಾತೆಯಲ್ಲಿ ಶೇರ್ ಇರಲೇಬೇಕು. ಕಂಪನಿ ನಿಮಗಷ್ಟೇ ಅಲ್ಲ, ತನ್ನೆಲ್ಲ ಷೇರುದಾರರಿಗೆ ಸೇರಿ ಒಟ್ಟು ₹4,648 ಕೋಟಿ ಹಂಚುತ್ತಿದೆ. ಇದನ್ನೇ ಕ್ಯಾಶ್ ರಿಚ್ ಕಂಪನಿ ಅನ್ನೋದು. ಸ್ನೇಹಿತರೆ, ಒಬ್ಬ ರಿಟೇಲ್ ಇನ್ವೆಸ್ಟರ್ ಆಗಿ ನೀವು 500% ಅಥವಾ 1000% ಅನ್ನೋ ನಂಬರ್ ನೋಡಿ ಮರುಳಾಗಬೇಡಿ. ಫೇಸ್ ವ್ಯಾಲ್ಯೂ ಎಷ್ಟಿದೆ ಅಂತ ನೋಡಿ ಆಮೇಲೆ ಕ್ಯಾಲ್ಕುಲೇಟ್ ಮಾಡಿ. ಡಿವಿಡೆಂಡ್ ಅನ್ನೋದು ಬೋನಸ್ ಇದ್ದಂತೆ, ಆದ್ರೆ ಅದನ್ನ ಕೊಡೋ ಕಂಪನಿಯ ಲಾಭ ಮತ್ತು ಫೇಸ್ ವ್ಯಾಲ್ಯೂ ಬಗ್ಗೆ ಅರಿವಿದ್ದರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಪ್ಲಾನಿಂಗ್ ಇನ್ನೂ ಚೆನ್ನಾಗಿರುತ್ತೆ. ನೆನಪಿಡಿ, ಮುಖಬೆಲೆ ಚಿಕ್ಕದಿದ್ದರೂ ಪರ್ಸೆಂಟೇಜ್ ದೊಡ್ಡದಿದ್ದಾಗ ಸಿಗೋ ಲಾಭಾಂಶ ಕೂಡ ದೊಡ್ಡದೇ ಇರುತ್ತೆ. ಈ ಲೆಕ್ಕಾಚಾರ ಗೊತ್ತಿದ್ರೆ ನೀವು ಸ್ಮಾರ್ಟ್ ಇನ್ವೆಸ್ಟರ್ ಆಗುತ್ತೀರಿ. ಇದೇ ರೀತಿ ರಿಯಲ್ ಮಾರ್ಕೆಟ್ ಎಕ್ಸಾಂಪಲ್ಸ್ ಮೂಲಕ ಇನ್ವೆಸ್ಟಿಂಗ್ ಕಲಿಯೋಕೆ ಹಂಜಿ ಎಂಪಾಯ್ ಜೊತೆ ಇರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.